ಹಲೋ ಎವ್ರಿವನ್, ನಾನು ಸಂತೋರ್ದು ಇಂಡಸ್ಟ್ರಿಯಲ್ಲಿ ಆಗ್ತಿರ್ತಕ್ಕಂತಹ ಕೆಲವೊಂದು ಅಪ್ಡೇಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದರಲ್ಲಿ ಮೇಯ್ನಾಗಿ ಡೆವಿಲ್ ಸಿನಿಮಾದ ಬಗ್ಗೆ ಮತ್ತು ಟಾಕ್ಸಿಕ್ ಸಿನಿಮಾದ ಬಗ್ಗೆ ಒಂದು ಸ್ವಲ್ಪ ಅಪ್ಡೇಟ್ಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಡೆವಿಲ್ ಸಿನಿಮಾದ ಬಗ್ಗೆ ನೋಡ್ತಾ ಹೋಗೋದಾದರೆ ಮಿಲನಾ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರ್ತಕ್ಕಂತಹ ಒಂದು ಸಿನಿಮಾ. ದರ್ಶನ್ ಅವರು ಲೀಡಿಂಗ್ ರೋಲ್ನಲ್ಲಿ ಅಂದರೆ ಹೀರೋ ಆಗಿ ಕಾಣಿಸ್ಕೊಂಡಿರ್ತಕ್ಕಂಥ ಒಂದು ಸಿನಿಮಾ. ಅಷ್ಟೇ ಅಲ್ಲದೆ ರಚನಾ ರೈ ಅವರು ಹೀರೋಯಿನ್ ಆಗಿ ಈ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಈ ಸಿಚುವೇಶನ್ ಹೇಗಿರುತ್ತೆ ಮತ್ತು ಇಲ್ಲಿರ್ತಕ್ಕಂತಹ ಕಥೆ ಬಗ್ಗೆ ಒಂಚೂರು ಇಲ್ಲಿ ಏನಾಗ್ಬೋದು ಅನ್ನೋಂಥ ಹೇಳ್ತಾ ಹೋಗೋದಾದರೆ, CM ಕುರ್ಚಿಗೆ ಒಂದು ಕುತ್ತು ಬಂದಿರುತ್ತೆ. ಅದಕ್ಕೆ ಇಲ್ಲಿರ್ತಕ್ಕಂತಹ ಕೃಷ್ಣ ಏನು ಮಾಡ್ತಾನೆ, ಇದರಿಂದ ಮುಂದೆ ಏನಾಗುತ್ತೆ, ಲಾಸ್ಟಿಗೆ ಏನಾಗುತ್ತೆ ಅನ್ನುವಂತಹ ಕೆಲವೊಂದು ಅಷ್ಟೊಂದು ಕಥೆಯನ್ನು ಹಿಡ್ಕೊಂಡಿದ್ದರೂ ಕೂಡ ಇಲ್ಲಿರ್ತಕ್ಕಂತಹ ಪಾಸಿಟಿವ್ ಬಗ್ಗೆ ನಾನು ಮಾತಾಡ್ತಾ ಹೋಗೋದಾದರೆ, ಇಲ್ಲಿ ಡಿಸೆಂಟಾಗಿ ಹೇಳ್ಬಿಡ್ತೀನಿ, ದರ್ಶನ್ ಆ್ಯಕ್ಟಿಂಗು ಮತ್ತು ಡೈಲಾಗ್ ನೋಡೋದಕ್ಕಷ್ಟೇ ಮೂವಿಗೆ ಹೋಗಬೇಕು. ಇನ್ನೊಂದು ವಿಚಾರ ಏನಂದರೆ, ಇಲ್ಲಿರ್ತಕ್ಕಂಥ ಸಾಂಗು ಕೃಷ್ಣ ನಿನ್ನದೇ ಜಪ, ಆ ಸಾಂಗ್ ಒಂಚೂರು ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಅದು ಬಿಟ್ಟರೆ ಬೇರೆ ಯಾವುದು ಕೂಡ ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ. ಕೆಲವೊಂದು ಕಡೆಯಲ್ಲಿ ತುಂಬ ಇರಿಟೇಟಿಂಗ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ನೆಗೆಟಿವ್ ಬಗ್ಗೆ ಮುಂಚೆನೇ ಹೇಳ್ಬಿಡ್ತೀನಿ ನೋಡಿ. ಡೆವಿಲ್ ಅದೊಂದು ಶೇಡ್ ಅಷ್ಟೊಂದು ಯಾರಿಗೂ ಕೂಡ ಇಂಪ್ರೆಸ್ ಆಗೋಲ್ಲ. ಈ ಕೃಷ್ಣ ಅನ್ನುವಂಥ ಕ್ಯಾರೆಕ್ಟರ್ ಇರುತ್ತಲ್ಲ, ಅದು ತುಂಬ ಇಷ್ಟ ಆಗ್ತಾ ಹೋಗುತ್ತೆ. ಆದರೆ ಈ ಡೆವಿಲ್ ಅನ್ನುವಂತಹ ಒಂದು ಶೇಡು ಅಷ್ಟೊಂದು ಚೆನ್ನಾಗಿಲ್ಲ. ಇಲ್ಲಿರ್ತಕ್ಕಂಥ ಮೇಯ್ನ್ ನೆಗೆಟಿವ್ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿರ್ತಕ್ಕಂತಹ ಕತೆ ಯಾವುದೇ ರೀತಿಯಂಥ ಒಂದು ಸ್ಟ್ರಾಂಗ್ ನಮ್ಮನ್ನು ಹಿಡಿದಿಟ್ಕೊಂಡಾಗ ನಮ್ಗೆ ಅದನ್ನು ಮುಂದೆ ಏನಾಗುತ್ತೆ ಅನ್ನುವಂತಹ ಯಾವುದೇ ರೀತಿ ಆಲೋಚನೆ ನನಗಂತೂ ಬಂದಿಲ್ಲ. ನನ್ನ ಪಕ್ಕದಲ್ಲಿದ್ದವನು ಅಂತೂ ಇನ್ನೂ ಬಂದೇ ಇಲ್ಲ. ಅಷ್ಟರ ಮಟ್ಟಿಗೆ ಕತೆ ಅಷ್ಟೊಂದು ಏನು ಕನೆಕ್ಟ್ ಆಗಿಲ್ಲ ಯಾರಿಗೂ ಕೂಡ. ಇಷ್ಟು ಡೆವಿಲ್ ಸಿನಿಮಾ ಬಗ್ಗೆ. ಆದರೆ ಇನ್ನು ಟಾಕ್ಸಿಕ್ ಸಿನಿಮಾದ ಬಗ್ಗೆ ನೋಡ್ತಾ ಹೋಗೋದಾದರೆ, ಯಶ್ ಅವರು ಬೆಳ್ಳಂಬೆಳಗ್ಗೆ ಒಂದು ಪೋಸ್ಟನ್ನು ಬಿಟ್ಟುಬಿಡ್ತಾರೆ. ಇನ್ನು 100 ದಿನ ಇರುವುದು ಅಂತ ಹೇಳ್ಕೊಂಡು ಒಂದು ಪೋಸ್ಟನ್ನು ಬಿಟ್ಟುಬಿಡ್ತಾರೆ. ಈ ಪೋಸ್ಟನ್ನು ಇನ್ಸ್ಟಾದಲ್ಲಿ ಬಿಟ್ಟ ತಕ್ಷಣ ಇಡೀ ಸೋಷಿಯಲ್ ಮೀಡಿಯಾದಲ್ಲೇ ಒಂದು ರೀತಿ ಸಂಚಲನ ಎಬ್ಬಿಸ್ಬಿಡ್ತಾರೆ. ಅಂದರೆ ಮಾರ್ಚ್ 19, 2026ಕ್ಕೆ ಟಾಕ್ಸಿಕ್ ಸಿನಿಮಾ ಅಂತೂ ಇಂತೂ ಬಂದೇ ಬಿಡುತ್ತೆ ಅಂತ ಹೇಳ್ಕೊಂಡು ಯಶ್ ಮತ್ತು ಅವ್ರ ಟೀಮ್ ಅವರೆಲ್ಲ ಸೇರಿಕೊಂಡು ಒಂದು ಪೋಸ್ಟನ್ನು ಬಿಟ್ಟಿರ್ತಾರೆ. ಆ ಪೋಸ್ಟನ್ನು ನೋಡಿದಾಗ ಏನು ಅನ್ನಿಸ್ತು ಅಂದರೆ, ಗ್ಯಾಂಗ್ಸ್ಟರ್ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಆ ಪೋಸ್ಟಲ್ಲಿ ರಕ್ತದ ಕಲೆ ಇರ್ಬೋದು, ಅಷ್ಟೇ ಅಲ್ಲದೆ ಅವ್ರಿರ್ತಕ್ಕಂತಹ ಬಾಡಿ ಇರ್ಬೋದು, ಎಲ್ಲವನ್ನು ನೋಡಿದಾಗ ತುಂಬಾ ಇಂಪ್ರೆಸಿವ್ ಆಗಿರುತ್ತೆ. ಇಲ್ಲಿ ಗೀತು ಮೋಹನ್ ದಾಸ್ ಮತ್ತು ಯಶ್ ಅವರು ಸೇರ್ಕೊಂಡು ಮಾಡ್ತಿರ್ತಕ್ಕಂತಹ ಒಂದು ಸಿನಿಮಾ. ಅಂದರೆ ಈ ಸಿನಿಮಾದ ಕಥೆಯಲ್ಲಿ ಗೀತು ಮೋಹನ್ ದಾಸ್ ಒಬ್ಬರೇ ಇಲ್ಲ, ಇದನ್ನು ರೈಟಿಂಗ್ನಲ್ಲಿ ಯಶ್ ಅವರು ಕೂಡ ಸೇರಿಕೊಂಡಿದ್ದಾರೆ. ಇನ್ನು ಈ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ರವಿ ಬಸೂರವರು ಕೆಲಸ ಮಾಡ್ತಾರೆ. ಅನಿರುದ್ಧ್ ಅವರು ಮಾಡ್ತಾರೆ ಅನ್ನುವಂತಹ ಕೆಲವೊಂದು ಗಾಸಿಪ್ಗಳು ಹರಿದಾಡ್ತಾ ಇತ್ತು. ಆದರೆ ಅನಿರುದ್ಧ್ ಅವರು ಇಲ್ಲಿ ಕಾಣಿಸ್ಕೊಳ್ಳಲ್ಲ, ಇಲ್ಲಿ ರವಿ ಬಸೂರವರೇ ಇರ್ತಾರೆ ಅಂತ ಹೇಳ್ಕೊಂಡು ಸಿನಿಮಾ ತಂಡ ಕೂಡ ಹೇಳ್ಕೊಂಡಿದೆ. ಇನ್ನು ಇದಕ್ಕೆ ಎಡಿಟರ್ ಯಾರಪ್ಪ ಅಂತ ನೋಡ್ತಾ ಹೋಗ್ತಾರೆ, ಉಜ್ವಲ್ ಕುಲಕರ್ಣಿ. ಇವರೇ KGF 2ನಲ್ಲೂ ಕೂಡ ಇವರೇ ಎಡಿಟರ್ ಆಗಿ ಕೆಲಸ ಮಾಡಿರ್ತಾರೆ. ಇವ್ರನ್ನೆಲ್ಲ ಸೇರಿಸ್ಕೊಂಡು ಈಗ ಟಾಕ್ಸಿಕ್ ಸಿನಿಮಾ ನಮ್ಮ ಮುಂದೆ ಇನ್ನೊಂದು ಸ್ವಲ್ಪ ಟೈಮಲ್ಲೇ ಬರ್ತಾ ಇದೆ. ನಿಮಗೆ ಟಾಕ್ಸಿಕ್ ಸಿನಿಮಾ ಮತ್ತು ಡೆವಿಲ್ ಸಿನಿಮಾದ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ವಿಡಿಯೋ ಸಿಗ್ತೀನಿ. ನಮಸ್ಕಾರ.